ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ದೀವಿ MCQ ಗೆಸ್ಸಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಸ್ಪೆಷಲಿ ಈ ವಿಡಿಯೋ ಮಾಡಿದ್ದೀನಿ KCET ಮಕ್ಕಳಿಗೆ, ಸೊ ದ್ಯಾಟ್ ನಿಮ್ಮ ಪ್ರಿಪ್ರೇಷನ್ಸ್ ಒಂದು ಒಳ್ಳೆ ಲೆವೆಲ್ ಹೋಗುತ್ತೆ. ನೀವೇನಾದರೂ ಅಂಡರ್ ಕಾನ್ಫಿಡೆಂಟ್ ಆಗಿದ್ದರೆ ಅಥವಾ ಇನ್ನೂ ಪ್ರಿಪ್ರೇಷನ್ ಸ್ಟಾರ್ಟೇ ಮಾಡಲಿಲ್ಲ ಅಕ್ಕ, ಏನೂ ಓದಿಲ್ಲ, ಧೈರ್ಯ ಬರ್ತಿಲ್ಲ ಅನ್ನೋರು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಮರೀ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು. ಫಸ್ಟ್ ಸ್ಟ್ರಾಟಜಿ ನಾನು ಯೂಸ್ ಮಾಡ್ತಿರೋದು ಎಲಿಮಿನೇಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಸೊ ಇವಾಗ ಏನಾಗುತ್ತೆ ಅಂದರೆ ಎಕ್ಸಾಮಿನರ್ ಸೆಟ್ ಮಾಡ್ತಾರೆ ನೋಡಿ, ಅವರು ಕರೆಕ್ಟ್ ಆನ್ಸರನ್ನು ಟಾಪಲ್ಲಿ ಮತ್ತು ಬಾಟಮಲ್ಲಿ ಇಡಲ್ಲ, ಬಿಟ್ವೀನ್ ಟಾಪ್ ಮತ್ತು ಬಾಟಮ್ 2 ಮತ್ತು 3 ಇರುತ್ತೆ ನೋಡಿ, B ಆರ್ C. ಆ್ಯಂಡ್ ಮ್ಯಾಕ್ಸಿಮಮ್ ಆನ್ಸರ್ ನಮ್ಮದು B ಆಗಿರುತ್ತೆ. ಏನು ಮಾಡಿ ಅಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಅದರ ಆನ್ಸರ್ ಬುಕ್ಲೆಟ್ಸನ್ನು ಒಟ್ಟಿಗೆ ಇಟ್ಬಿಟ್ಟು ಆಪ್ಷನ್ಸನ್ನು ಚೆಕ್ ಮಾಡ್ತೀರಿ. ಆವಾಗ ನಿಮಗೆ ಮಸ್ತು ಜಾಸ್ತಿ ಆಪ್ಷನ್ B ಬರುತ್ತೆ, ಓಕೆನಾ? ಆವಾಗ ನಿಮ್ಗೆ ಗೊತ್ತಾಗುತ್ತೆ ದ್ಯಾಟ್ ಆಪ್ಷನ್ B ವಿಲ್ ಬಿ ದ ಮೋಸ್ಟ್ ಆಫ್ ದ ಟೈಮ್ ರಿಪೀಟೆಡ್ ಆನ್ಸರ್ ಆಗಿರುತ್ತೆ. ಇನ್ ಕೇಸ್ ಆನ್ಸರ್ ಗೊತ್ತಿಲ್ಲ ಆದರೆ ಆಪ್ಷನ್ B. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಹಾಕ್ತಾ ಹೋಗ್ತಾರೆ. ಮ್ಯಾಕ್ಸಿಮಮ್ B ಹಾಕ್ಕೊಳ್ತಾ ಹೋಗಿ. ನಾನು ಹೇಳ್ತಾ ಇರೋದು ಯಾಕಪ್ಪ ಅಂದರೆ ಕೆಲವು ಆನ್ಸರ್ ಶೀಟ್ಸಲ್ಲಿ ನೋಡಿದ್ರೆ ನಾವು ಸ್ಕ್ರಿಪ್ಟ್ಸು ಆದರೆ ನಮ್ಗೆ ಗೊತ್ತಾಗುತ್ತೆ ಆಪ್ಷನ್ B ತುಂಬ ಸಲ ರಿಪೀಟ್ ಆಗಿದೆ. ಹಾಗಂದರೆ ಎಲ್ಲದಕ್ಕೂ B ಹಾಕಿ ಅಂತ ಹೇಳ್ತಾ ಇರೋ ನಾನು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಲ ಗೊತ್ತಿಲ್ಲದೆ ಇರೋದಕ್ಕೆ B ಅಂತ ಹಾಕೋಬೋದು, B ಆರ್ C ಈ ಥರ ಇರುತ್ತೆ. ಸೊ ಕೇಸ್ ಸ್ಟಡಿ ನೋಡಿದ್ರೆ ನೀಟ್ ಫಿಸಿಕ್ಸಲ್ಲಿ ಆಪ್ಷನ್ ಎ 0 ನ್ಯೂಟನ್, 4 ನ್ಯೂಟನ್, 6 ನ್ಯೂಟನ್ ಆ್ಯಂಡ್ 10 ನ್ಯೂಟನ್ ಇತ್ತು. ಐಡೆಂಟಿಫೈ ಎಕ್ಸ್ಟ್ರೀಮ್ಸ್ ಆನ್ ಆ್ಯಂಡ್ 10 ನ್ಯೂಟನ್. 0 ನ್ಯೂಟನಿಂದ 10 ನ್ಯೂಟನ್ ಏನಾಗುತ್ತೆ, ಮಿನಿಮಮ್ 0 ಆಗಿರುತ್ತೆ, ಮ್ಯಾಕ್ಸಿಮಮ್ 10. ಸೊ ಇದರ ಮಧ್ಯದಲ್ಲಿ ನಮ್ಮ ಆನ್ಸರ್ ಇರುತ್ತೆ. ಸೊ ಡಿಸ್ಟ್ರಾಕ್ಷನಲ್ಲಿರೋ ಆಪ್ಷನನ್ನು ಎಲಿಮಿನೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ 50% ಚಾನ್ಸ್ ಯಾವುದಲ್ಲಿದೆ ಅಂತ ನೋಡೋದು, 4N ಅಥವಾ 6N ಅಂತ. ಸೊ ಇವಾಗ ಇದರಲ್ಲಿ ಕರೆಕ್ಟ್ ಆಗಿರೋದು ಆಪ್ಷನ್ C, 6N. ಓಕೆನಾ? ಓಕೆ, ಸೆಕೆಂಡ್ ಸ್ಟ್ರಾಟಜಿ ನೋಡ್ಕೊಂಡು ಬರೋಣ. ಐಡೆಂಟಿಫೈ ಎಕ್ಸ್ಟ್ರೀಮ್ ಆಪೋಸಿಟ್. ಹೀಗಂದ್ರೆ ಏನು ಅಂತ ನೋಡೋದಾದರೆ, ಇವಾಗ 2 ಆಪ್ಷನ್ಸ್ ಇರುತ್ತೆ, ಪೋಲಾರ್ ಆಪೋಸಿಟ್ಸ್. ದೇ ಆರ್ ಆಫನ್ ಡಿಸೈನ್ ಟು ಕನ್ಫ್ಯೂಷನ್ ಮಾಡೋಕ್ಕೆ ಅಂತಲೇ ಆಪ್ಷನ್ಸನ್ನು ಇಟ್ಟಿರ್ತಾರೆ. ಅಲ್ಲಿ ಗೊತ್ತಾಗಬೇಕು ಅದು ನಿಮಗೆ ಡಿಸ್ಟ್ರಾಕ್ಷನ್ ಮಾಡೋಕ್ಕೆ ಅಂತಲೇ ಆ ಆಪ್ಷನ್ಸನ್ನು ಇಟ್ಟಿರ್ತಾರೆ 80% ಟೈಮಲ್ಲಿ, ಓಕೆನಾ? ಆಪೋಸಿಟ್ ಇರುತ್ತೆ ನೋಡಿ. ಇಫ್ ಯು ಕ್ಯಾನ್ ಸಿ -90 ಆ್ಯಂಡ್ +30 ಇನ್ ಅ ಗ್ರೂಪ್ ಆಫ್ ಮಿಡ್ ರೇಂಜ್ ನಂಬರ್ಸ್, ದೇ ಆರ್ ಲೈಕ್ಲಿ ರಾಂಗ್, ಓಕೆನಾ? ಎಲಿಮಿನೇಟ್ ದ ಪೋಲಾರ್ ಪೋಲ್ಸ್. ಲುಕ್ ಫಾರ್ ದ ನ್ಯೂಟ್ರಲ್ ಆಪ್ಷನ್ಸ್ ರಿಮೈನಿಂಗ್ ಆಫ್ಟರ್ ರಿಮೂವಿಂಗ್ ದ ಎಕ್ಸ್ಟ್ರೀಮ್. ಸೊ ಆಪೋಸಿಟ್ ಇರೋವಂಥ ಆಪ್ಷನ್ಸ್ಗಳು ಆಪ್ಷನ್ಸೇ ಅಲ್ಲ. ಸ್ಟ್ರೈಟಾಗಿ ಯಾವ್ದು ಆನ್ಸರ್ ಇರುತ್ತೆ ನೋಡಿ, ನ್ಯೂಟ್ರಲ್ ಆಗಿರುತ್ತೆ, ಲೈಕ್ 0 ಸಮಥಿಂಗ್ ಲೈಕ್ ದ್ಯಾಟ್. ಆ ಥರದ್ದು ಎಕ್ಸ್ಟ್ರೀಮ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಆಪ್ಷನ್ ಲಿಂಕಿಂಗ್ ಸಿಮಿಲಾರಿಟಿ. ವೆನ್ 2 ಆಪ್ಷನ್ಸ್ ಲುಕ್ ನಿಯರ್ಲಿ ಐಡೆಂಟಿಕಲ್, ದ ಎಕ್ಸಾಮಿನರ್ ಇಸ್ ಟೆಸ್ಟಿಂಗ್ ಇಫ್ ಯು ಕ್ಯಾನ್ ಸ್ಪಾಟ್ ಅ ಸ್ಪೆಸಿಫಿಕ್ ಸಬ್ಟಲ್ ಡೀಟೇಲ್. ಸಿಮಿಲಾರಿಟಿ ಚೆಕ್. ಇವಾಗ 5.23 ವರ್ಸಸ್ 5.32 ಅಥವಾ ಕಾನ್ಸೆಪ್ಷುಯಲ್ ನೋಡಿದ್ರೆ DNA ವರ್ಸಸ್ RNA. ಡಿಸಿಷನ್ ಹೇಗೆ ಮಾಡೋದಾದರೆ, ಒನ್ ಆಫ್ ದ ಟ್ವಿನ್ಸ್ ಇರುತ್ತೆ, ಡಿಸ್ಕಾರ್ಡ್ ದ ಅನ್ರಿಲೇಟೆಡ್ ಆಡ್ ಒನ್ ಔಟ್, ಓಕೆನಾ? ಸೊ ಎಲಿಮಿನೇಷನ್ ಮೆಥಡ್ ಮಾಡ್ತಾ ಈ ಎರಡು ಸೇಮ್ ಆನ್ಸರ್ಸ್ ಇರುತ್ತೆ. ಸೇಮ್ ಅಂದರೆ 2 ವ್ಯಾಲ್ಯೂ, ಮ್ಯಾಥ್ಸಲ್ಲಾದರೆ 1 ವ್ಯಾಲ್ಯೂ ಚೇಂಜ್ ಇರುತ್ತೆ, ಅಥವಾ ರಿವರ್ಸ್ ಇರುತ್ತೆ, ಅಥವಾ ಬಯಾಲಜಿಯಲ್ಲಿ DNA RNA ಇದು ಕನ್ಫ್ಯೂಷನ್ ಆಗಿರುತ್ತೆ ಅಲ್ವಾ, ಐಡೆಂಟಿಕಲ್ ಆಗಿರುತ್ತೆ. ಆವಾಗ ಎಕ್ಸಾಮಿನರ್ ನಿಮ್ಮನ್ನು ಚೆಕ್ ಮಾಡೋದಕ್ಕೋಸ್ಕರ ಇದನ್ನು ಇಟ್ಟಿರ್ತಾರೆ. ಆವಾಗ ಆಲ್ವೇಸ್ ಒನ್ ಆಫ್ ದ ಟ್ವಿನ್ಸ್, ಓಕೆನಾ? ಈ ಥರ ಇದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ಅಲ್ಲಿ 5.32, ಆಪ್ಷನ್ ಬಿ ಅಲ್ಲಿ 5.23 ಅಂತ ಹೇಳಿದ್ರೆ ಅದೆರಡರಲ್ಲಿ ಒಂದು ಆಪ್ಷನ್ ಖಂಡಿತವಾಗಿ ಇದ್ದೇ ಇರುತ್ತೆ. ಕನ್ಫ್ಯೂಷನ್ಸ್ ಬೇಡ. ಸ್ಟ್ರಾಟಜಿ 4, B ಆ್ಯಂಡ್ C ಫ್ರೀಕ್ವೆನ್ಸಿ ಸ್ಟ್ರಾಟಜಿ. ನಾನು ಫಸ್ಟಲ್ಲೇ ಹೇಳಿದ್ದೀನಿ, ಆಪ್ಷನ್ B ಆ್ಯಂಡ್ ಆಪ್ಷನ್ C ಮೋಸ್ಟ್ ಆಫ್ ದ ಟೈಮ್ 60 to 70% ಅನಲೈಸ್ ಮಾಡಿರೋ ಪ್ರಕಾರ, ಎಷ್ಟೋ ವರ್ಷದಿಂದ ನೋಡಿರೋ ಪ್ರಕಾರ, ನಿಮ್ಮ KCET ಮಾತ್ರ ಅಲ್ಲದೆ ನೀಟ್ ಎಕ್ಸಾಮ್, JEE ಎಕ್ಸಾಮಲ್ಲೂ ನೋಡಿದ್ರೆ ನಾವು 60 to 70% ಆಫ್ ಏನಾಗುತ್ತೆ, ಆಪ್ಷನ್ B ಆ್ಯಂಡ್ ಆಪ್ಷನ್ C ಯೂಸ್ ಮಾಡ್ಬೋದಾಗಿರುತ್ತೆ. ನಿಮ್ಗೆ ಇನ್ ಕೇಸ್ ಅದು ಆನ್ಸರ್ ಕರೆಕ್ಟಾಗಿ ಗೊತ್ತಿದೆ ಅಂದರೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಬಟ್ ಇನ್ ಕೇಸ್ ನನಗೆ ಆನ್ಸರಲ್ಲಿ ಕನ್ಫ್ಯೂಷನ್ ಇದೆ ಅಂದರೆ, ಅಥವಾ ಆನ್ಸರ್ ಗೊತ್ತೇ ಇಲ್ಲ ಅಕ್ಕ ಅನ್ನೋದಾದರೆ, ಆಪ್ಷನ್ B ಆ್ಯಂಡ್ ಆಪ್ಷನ್ C ನೀವು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಕನ್ಕ್ಲೂಷನ್ ಬರೋಣ. ಕನ್ಕ್ಲೂಷನ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್ ಹೇಗೆ ಮಾಡ್ಬೋದು ಅಂತ. ಸ್ಕ್ಯಾನ್, ಲುಕ್ ಫಾರ್ ಸಿಮಿಲಾರಿಟೀಸ್ ಆ್ಯಂಡ್ ಲಿಂಕ್ಸ್ ಫಸ್ಟ್. ಎಲಿಮಿನೇಷನ್ ಮೆಥಡ್ ಮಾಡ್ಕೊಳ್ಳಿ, ಹೈಯೆಸ್ಟ್ ಪ್ರಿಯಾರಿಟಿನ ಇಟ್ಕೊಂಡು ಲೋವೆಸ್ಟ್ ಪ್ರಿಯಾರಿಟಿನ ಕ್ಯಾನ್ಸಲ್ ಮಾಡ್ತಾ ಹೋಗಿ, ಎಲಿಮಿನೇಟ್ ಮಾಡ್ತಾ ಹೋಗಿ. ಆಮೇಲೆ ಮಧ್ಯದಲ್ಲಿರೋ ಆನ್ಸರ್ಸ್ ಏನಿರುತ್ತೆ ಅದು ಮೋಸ್ಟ್ ಆಫ್ ದ ಟೈಮ್ ಆನ್ಸರ್ ಆಗಿರುತ್ತೆ.
ಆಮೇಲೆ ಸಿಮಿಲರ್ ರಿವರ್ಸ್ ಮಾಡಿರೋ ನಂಬರ್ಸ್ ಅದು ಮೋಸ್ಟ್ಲಿ ಅದೆರಡರಲ್ಲಿ ಕನ್ಫ್ಯೂಷನ್ ಇರುತ್ತೆ ನೋಡಿ, ಅದರಲ್ಲಿ ಒಂದು ಆನ್ಸರ್ ಆಗೇ ಇರುತ್ತೆ. ಮೇಕ್ ಯುವರ್ ಓನ್ ಮೂವ್ ಕ್ಲಿಕ್ಲಿ ಆ್ಯಂಡ್ ಡು ನಾಟ್ ಲುಕ್ ಬ್ಯಾಕ್. ಸಕ್ಸಸ್ ಇಸ್ 90% ಪ್ರಿಪರೇಷನ್ಸ್ ಆ್ಯಂಡ್ 10% ಸ್ಟ್ರಾಟಜಿ. ಸಕ್ಸಸ್ ಇಸ್ 90% ಆಫ್ ಪ್ರಿಪರೇಷನ್, 10% ಏನು ಯೂಸ್ ಮಾಡಿದ್ರೆ ಸ್ಟ್ರಾಟಜಿ. ಸೊ ಇದೇ ಥರ ನೀವು ಕಂಪ್ಲೀಟ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವೇನಾದರೂ ಈ ಎಕ್ಸಾಮನ್ನು ಟ್ಯಾಕಲ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ರ್ಯಾಂಕ್ ಬಂದೇ ಬರ್ತದೆ ಕಂಡು, ನನ್ನ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಯಾರು ಇನ್ನೂ ಪ್ರಿಪರೇಷನ್ ಇನ್ನೂ ಸ್ಟಾರ್ಟ್ ಮಾಡಿದ ಅನ್ನೋರಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇನ್ನೂ ಜಾಸ್ತಿ ವಿಡಿಯೋ ನಾನು ಮಾಡ್ತಾ ಹೋಗ್ತೀನಿ ಕಂಟಿನ್ಯೂಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.